ಇದರ ಜೊತೆಗೆ ಈಗಾಗಲೇ ಬಿಜೆಪಿ ಏನೋ ಪಾದಯಾತ್ರೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದೆ. ನಾಳೆ ಕೂಡ ಒಂದು ವಿಶೇಷವಾದಂಥ ಸಭೆಯನ್ನು ಮಾಡ್ತಾ ಇದೆ. ಇದರ ನಡುವೆ ಬಿಜೆಪಿಯ ಕೆಲ ನಾಯಕರು ಪ್ರಮುಖವಾಗಿ ಯತ್ನಾಳ್ ಮತ್ತು ರಾಜ್ಯ ನಾಯಕತ್ವದ ವಿರುದ್ಧ ಬಾಯಿ ಬಿಡ್ತಾ ಇದ್ದಾರೆ. ಮೊದಲಿಂದಲೂ ಕೂಡ ರಾಜ್ಯದ ನಾಯಕತ್ವದ ವಿರುದ್ಧ, ಪ್ರಮುಖವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ನಿರಂತರವಾಗಿ ಮಾತಾಡ್ತಾನೆ ಬಂದಿರುವಂಥ ಯತ್ನಾಳ್ ಈಗ ಮತ್ತೊಮ್ಮೆ ಮಾತನಾಡಿದ್ದಾರೆ. ಆದರೆ ಈ ಬಾರಿ ಬಿಜೆಪಿಯ ಪಾದಯಾತ್ರೆಗೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೂ ಸಂಬಂಧವನ್ನು ಕಲ್ಪಿಸಿದ್ದಾರೆ. ಹಾಗಾದರೆ ಈ ಒಂದು ವಿಚಾರ ಬಿಜೆಪಿಯ ಮನೆಯೊಳಗೆ ಯಾವ ರೀತಿ ತಲ್ಲಣಗಳನ್ನು ಸೃಷ್ಟಿ ಮಾಡಿದೆ ನೋಡೋಣ ಬನ್ನಿ. 3ನೇ ತಾರೀಕು ಶನಿವಾರ ನಾವು ಪ್ರಾರಂಭ ಮಾಡೋದಿದ್ದೇವೆ. 10ನೇ ತಾರೀಕು ಶನಿವಾರ ಅದು ಸಮಾರೋಪ. ಈ ಹೋರಾಟ ಕೇವಲ ಪಾದಯಾತ್ರೆ, ಅದು ನಾಟಕೀಯ ಪಾದಯಾತ್ರೆ ಬೇಕಾಗಿಲ್ಲ. ಇದನ್ನು ಹೈಕಮಾಂಡ್ಗೂ ನಾವು ಪತ್ರ ಬರೀತೇನೆ. ರಾಜ್ಯದ ಮೂಲೆಗಳಿಂದ ನಮ್ಮ ಬಿಜೆಪಿ ಕಾರ್ಯಕರ್ತರು ಬರ್ತಾರೆ. ಈ ಪ್ರಕರಣದಲ್ಲಿ ನಮ್ಮವರು ಪಾತ್ರ ಇದೆ ಅನ್ನೋದು ಬರೀತೀನಿ. ನಾನು ನಾಯಕ ಅಂತ ಹೇಳ್ಕೊಂಡೇ ಇಲ್ವಲ್ಲ. ಇದು ಏನಾದ್ರೆ ಪಾದಯಾತ್ರೆ ಮಾಡ್ತೀನಿ ಅದು ಕೇವಲ ನಾಟಕೀಯ ಪಾದಯಾತ್ರೆ ಅದನ್ನು ಬರೀತೀನಿ. ಡೇಟ್ ಫಿಕ್ಸ್ ಆಗಿದೆ. ಎಲ್ಲಿಂದ ಪಾದಯಾತ್ರೆ ಮಾಡಬೇಕು ಅಂತಾನು ಫೈನಲ್ ಆಗಿದೆ. ಯಾಕಾಗಿ ಪಾದಯಾತ್ರೆ ಮಾಡ್ತೀವಿ ಅಂತಾನು ಬಿಜೆಪಿ ನಾಯಕರಿಗೆ ಸ್ಪಷ್ಟವಾಗಿದೆ. ಮೂಡ ಹಗರಣ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿರೋ ಕೇಸರಿ ಪಡೆಗೆ ಇದೀಗ ಅಚ್ಚರಿಯ ಶಾಕ್ ಎದುರಾಗಿದೆ. ಬಹುದೊಡ್ಡ ವಿಘ್ನವೇ ಎದುರಾಗಿದೆ. ಪದೇ ಪದೇ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾತನಾಡುತ್ತಿದ್ದ ಬಿಜೆಪಿ ಶಾಸಕ ಯತ್ನಾಳ್ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸುವ ಬಹುದೊಡ್ಡ ಬಾಂಬ್ ಹಾಕಿದ್ದಾರೆ. ಬಿಜೆಪಿ ನಾಯಕರೇ ಅಚ್ಚರಿಯಿಂದ ನೋಡು ಸಂಚಲನದ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಬಿಜೆಪಿಯವರು ಪಾದಯಾತ್ರೆ ಮಾಡ್ತಿರೋದು ಮೂಡ ಹಗರಣದಲ್ಲಿ ಅಲ್ಲ, ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿಸಿಎಂ ಡಿಕೆಶಿಯನ್ನ ಸಿಎಂ ಮಾಡೋಕೆ ಮಾಡಿರೋ ಬಹುದೊಡ್ಡ ಷಡ್ಯಂತ್ರ ಅಂತಿದ್ದಾರೆ. ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸಬೇಕು. ಶಾಸಕ ಯತ್ನಾಳ್ ವರ್ಸಸ್ ವಿಜೇಂದ್ರ ಸಮರ ಇವತ್ತು ನಿನ್ನೆಯದಲ್ಲ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಪದೇ ಪದೇ ಯತ್ನಾಳ್ ಬೆಂಕಿಯನ್ನೇ ಉಳಿಸಿತು. ಬಿಜೆಪಿ ಅಧಿಕಾರದಲ್ಲಿದ್ದ ವೇಳೆಯೂ ಪಕ್ಷದಲ್ಲಿನ ನಡೆ ಖಂಡಿಸಿ ವಿರೋಧ ವ್ಯಕ್ತಪಡಿಸಿತ್ತು. ಈಗ ಮೂಡ ಹಗರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡ್ತಿರೋದ್ರಿಂದ ಟಾರ್ಗೆಟ್ ಮಾಡಿರೋ ಯತ್ನಾಳ್ ಇದೊಂದು ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗಿದೆ. ಡಿಸಿಎಂ ಡಿಕೆಶಿ ಆದೇಶದಿಂದಲೇ ವಿಜೇಂದ್ರ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನ ಇಳಿಸಲಿಕ್ಕೆ, ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿಕೆಯನ್ನ ಸಿಎಂ ಮಾಡೋ ತಂತ್ರ. ಬಿವೈ ವಿಜೇಂದ್ರ ವಿರುದ್ಧ ಬಿಜೆಪಿ ಶಾಸಕ ಯತ್ನಾಳ್ ಬಾಂಬ್. ಇದಿಷ್ಟೆಯಲ್ಲ, ಬಿಜೆಪಿ ಪಾದಯಾತ್ರೆ ಮೂಲ ಏನು ಅನ್ನೋ ರಹಸ್ಯವನ್ನು ಕೂಡ ಬಿಜೆಪಿ ಶಾಸಕ ಯತ್ನಾಳ್ ಬಿಚ್ಚಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸಿ ಡಿಸಿಎಂ ಡಿಕೆಶಿಯನ್ನ ಸಿಎಂ ಮಾಡೋಕೆ ಹೊರಟಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ. ಮೂಡ ಹೋರಾಟ ಸಿದ್ದರಾಮಯ್ಯನವರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಾಕತ್ತಾರ ಅನ್ನೋದು ಬಹಿರಂಗ ಪಡಿಸಬೇಕು. ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ ಇದೆ. ಡಿ ಕೆ ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜೇಂದ್ರ ಪಾದಯಾತ್ರೆ. ಮೈಸೂರು ಚಲೋ ನಡೆದ್ರೆ ಬಿಜೆಪಿಯಲ್ಲಿ ವಿಜೇಂದ್ರ ನಾಯಕತ್ವ ಮತ್ತಷ್ಟು ಗಟ್ಟಿಯಾಗುವುದಕ್ಕೆ ಸಹಕಾರಿಯಾಗಲಿದೆ. ವಿಜೇಂದ್ರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಲಿದೆ. ಆದರೆ ವಿಜೇಂದ್ರ ನಾಯಕತ್ವವನ್ನು ಒಪ್ಪಿಕೊಳ್ಳೋಕೆ ಬಿಜೆಪಿ ಶಾಸಕ ಯತ್ನಾಳ್ ರೆಡಿಯಾಗಿಲ್ಲ. ವಿಜೇಂದ್ರ ಕಂಡ್ರೆ ಯತ್ನಾಳ್ ಹುರಿದುರಿದು ಬೀಳ್ತಾರೆ. ಈಗ ರಮೇಶ್ ಜಾರಕಿಹೊಳಿ ಕೂಡ ಟೀಮ್ಗೆ ಸೇರ್ಕೊಂಡಿದ್ದಾರೆ. ವಿಜಯೇಂದ್ರ ನಾಯಕತ್ವವನ್ನ ಒಪ್ಪುವುದೇ ಇಲ್ಲ ಎಂದ ರಮೇಶ್ ಜಾರಕಿಹೊಳಿ ಹೇಳಿರುವುದು ರಾಜ್ಯ ಬಿಜೆಪಿಯಲ್ಲಿ ಎರಡು ಬಾಗಿಲನ್ನು ತೆರೆದಿಟ್ಟಿದೆ. ಆದರೆ ರಮೇಶ್ ಜಾರಕಿಹೊಳಿ ಆರೋಪವನ್ನ ಅಲ್ಲಗಳೆದಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತ್ಯೇಕ ಪಾದಯಾತ್ರೆ ವಿಚಾರಕ್ಕೆ ನಾನು ನಾಯಕ ಅಲ್ಲ ಅಂದಿದ್ದಾರೆ. ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಒಪ್ಪಿಲ್ಲ, ಒಪ್ಪುದಿಲ್ಲ. ನಾನು ನಾಯಕ ಅಂತ ಹೇಳ್ಕೊಂಡೇ ಇಲ್ವಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ. ನಾನು ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಪಕ್ಷದ ವರಿಷ್ಠರು ಎಲ್ಲ ಹಿರಿಯರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಹೊರತು ಪಕ್ಷದ ನಾಯಕ ಅಂತೇಳಿ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ. ಈ ಮಧ್ಯೆ ಅಥಣಿಯಲ್ಲಿ ಮಾತುಕತೆ ನಡೆಸಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಕೂಡಲ ಸಂಗಮ ಅಥವಾ ಹುಬ್ಬಳ್ಳಿಯಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬಿಜೆಪಿಯ ಪಾದಯಾತ್ರೆ ಹೊಂದಾಣಿಕೆ ರಾಜಕಾರಣ ಆಗಿದೆ. ನಾವು ಕೂಡ ಪ್ರತ್ಯೇಕ ಮಾಡ್ತೀವಿ. ನಾವು ರಮೇಶ್ ಜಾರಕಿಹೊಳಿ ಪ್ರತ್ಯೇಕ ಪಾದಯಾತ್ರೆ ಮಾಡೋಕೆ ಪ್ಲಾನ್ ಮಾಡಿದ್ದೇವೆ. ಕೇಂದ್ರ ನಾಯಕರ ಪರ್ಮಿಷನ್ ಪಡೆದು ಮಾಡ್ತೀವಿ ಎಂದಿದ್ದಾರೆ. ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣ
ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ಅನ್ನೋ ನಿರ್ಣಯ ಮಾಡ್ತೀವಿ. ಎಲ್ಲ ಕೂಡ ಮಾಡೋ ಭಾಳ ಸಂತೋಷ. ಯಾಕಂದ್ರೆ ನಮ್ಮ ಕೂಡು ಜನ ಹತ್ತಿರ ಕೂಡು ಸಂಘ ಅಂದರೆ ಬಳ್ಳಾರಿಗೆ ನಾನು ಯತ್ನಾಳ್ ಕೂಡಿ ಮತ್ತು ಇನ್ನೂ ಕೆಲವೊಂದು ಶಾಸಕರು ಕೆಲವೊಂದು ಮುಖಂಡರು ಕೂಡಿ ಪಾದಯಾತ್ರೆ ಮಾಡಬೇಕಂತ ಒಂದು ಯೋಚನೆ ಮಾಡಿದ್ವಿ. ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅತಿ ಶೀಘ್ರದಲ್ಲಿ ನಾವು ಎಲ್ಲ ಕುಡ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ಅತಿ ಶೀಘ್ರ ಪ್ರಾರಂಭ ಮಾಡ್ತೀವಿ. ಆದರೆ ಬಸನಗೌಡ ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಗಂಭೀರವಾಗಿ ಬಳ್ಳಾರಿ ಪಾದಯಾತ್ರೆಯನ್ನ ಕೈಗೆತ್ತಿಕೊಂಡ್ರೆ ಖಂಡಿತವಾಗಿಯೂ ಅದು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಎರಡು ಭಾಗವಾಗುವ ಅಪಾಯವನ್ನ ಸೃಷ್ಟಿಸಲಿದೆ. ಆಂತರಿಕವಾಗಿ ವಿರೋಧಿಸುವ ಶಾಸಕರು ಯತ್ನಾಳ್ ಮತ್ತು ಜಾರಕಿಹೊಳಿ ಜೊತೆ ಕೈ ಜೋಡಿಸಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣಕ್ಕೆ ಅದು ನಾಂದಿಯಾಗಲೂಬಹುದು. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.